ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ಮನೆಯಲ್ಲಿ ಚಕ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನನಗೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ಆದರೆ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡುವಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಶಾಪಿಂದ ತಂದಿರೋ ಅಕ್ಕಿ ಹಿಟ್ಟು. ಮನೇಲಿ ಮಾಡಿರೋದು ಇನ್ನೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಎಳ್ಳು ಮತ್ತು ಅಜ್ವೈನ, ಓಮ ಅಂತ ಹೇಳ್ತೀವಿ ಅದು, ಮತ್ತು ಸ್ವಲ್ಪ ಇದು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಇಂಗು ಎಲ್ಲ ಹಾಕ್ಕೋಬೇಕು. ಮತ್ತು ಹುರಿಗಡಲೆ ನಾನು ಅರ್ಧ ಕಪ್ ತಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ಚೆನ್ನಾಗಿ ಪೌಡ್ರ್ ಆಗಿರಬೇಕು, ನೈಸ್ ಆಗಿದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಪೌಡ್ರ್ ಆದಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೂ ಮಾಡ್ಕೋಬೋದು, ಸ್ಪೂನಲ್ಲಿ ಈ ಥರ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಬೆಣ್ಣೆ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು. ಬೆಣ್ಣೆ, ತುಪ್ಪ, ಆಯಿಲ್ ಯಾವುದು ಹಾಕ್ಕೋಬೋದು. ಒಂದು 2-3 ಸ್ಪೂನಷ್ಟು ಹಾಕ್ಕೋಬೇಕು ನಾವು, ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಉಪ್ಪು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಫಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ಈ ಥರ ಬೆಣ್ಣೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಮಿಕ್ಸ್ ಮಾಡಿ ಅದೊಂಥರ ಉಂಡೆ ಥರ ಬರಬೇಕು ನಮಗೆ, ಆವಾಗ ರೆಡಿ ಇದೆ ಅಂತ ಅರ್ಥ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಉಗುರುಬೆಚ್ಚ ನೀರು ಹಾಕ್ಕೊಂಡೆ, ಯಾಕಂದರೆ ಇವಾಗ ಚಳಿಯಲ್ಲೇ ಇರೋದರಿಂದ ಸ್ವಲ್ಪ ಉಗುರುಬೆಚ್ಚ ನೀರನ್ನು ಹಾಕ್ಕೊಂಡು ನಾವು ಉಂಡೆ ಮಾಡಬೇಕು. ಅಂದರೆ ಚಪಾತಿ ಯಾವ ರೀತಿ ಮಾಡ್ಕೊಳ್ತೀವಿ ಆ ಥರ ಉಂಡೆ ಗಟ್ಟಿ ಇರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಇರಬಾರ್ದು. ಈ ಥರ ಆಗಿರಬೇಕು ನೋಡಿ ಉಂಡೆ ಮಾಡುವಾಗ. ಈ ಥರ ಮಾಡ್ಕೋಬೇಕು. ಓಕೆ, ಆ ಥರ ಮಾಡಿದ್ಮೇಲೆ ನಾವು ಅದಕ್ಕೆ ನೀರು ಹಾಕ್ಕೋಬೇಕು. ಇವಾಗ ನೋಡಿ, ಇನ್ನು ನೀರು ಹಾಕ್ಕೊಂಡ್ರಾಯ್ತು. ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಒಮ್ಮೆಲೆ ಫುಲ್ಲು ನೀರು ಹಾಕೋದಲ್ಲ. ನಾನು 1 ಕಪ್ ಅಷ್ಟು ತೊಗೊಂಡೆ, ಅಷ್ಟು ಬೇಕಾಗಲ್ಲ. ನೋಡಿ ಹಾಕ್ಕೊಂಡ್ರಾಯ್ತು ನೀವು ಎಷ್ಟು ಬೇಕು ಅಷ್ಟು. ಅದನ್ನು ಚಪಾತಿ ಹಿಟ್ಟು ಥರ ಮಾಡಿಕೊಂಡು ಉಂಡೆ ಮಾಡಿ ಒಂದು 10 ಮಿನಿಟ್ಸ್ ಇಟ್ಕೊಂಡ್ರಾಯ್ತು. ಈ ಕಡೆ ನಾವು ಬೇರೆ ಆಯಿಲೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ರಾಯ್ತು. ಮತ್ತು ಚಕ್ಲಿ ಮೇಕರನ್ನು ಎಲ್ಲ ಆಯಿಲೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ. ಈ ಥರ ಇವಾಗ ಗಟ್ಟಿ ಇದೆ ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ಕೊಂಡ್ರಾಯ್ತು, ಆವಾಗ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ಆಗಿರಬೇಕು. ಇದನ್ನು ಸ್ವಲ್ಪ ಹೊತ್ತು ಈ ಕಡೆ ಸೈಡಲ್ಲಿ ಇಟ್ಕೊಂಡ್ರಾಯ್ತು. ಇಲ್ಲಿ ನಾನು ಚಕ್ಲಿ ಮೇಕರ್ಗೆ ಏನಂದರೆ ಸ್ವಲ್ಪ ಆಯಿಲೆಲ್ಲ ಸ್ಪ್ರೆಡ್ ಮಾಡಬೇಕು, ಅದು ಅಂಟ್ಕೊಳ್ಳಲ್ಲ. ಆವಾಗ ಈ ಥರ ಸ್ಪ್ರೆಡ್ ಮಾಡಿ ಅದಕ್ಕೆ ನಾವು ಆ ಉಂಡೆಯನ್ನು ಹಾಕ್ಕೋಬೇಕು. ನಾವು ಹೆಂಗೆ ಒತ್ತು ಶಾವಿಗೆಲ್ಲ ಮಾಡ್ತೀವಿ ಹಂಗೆ ಮಾಡ್ಕೊಂಡ್ರಾಯ್ತು. ನಾವು ಶೇಪ್, ಅದರಲ್ಲಿ ವೆರೈಟಿ ಶೇಪ್ ಬರುತ್ತೆ, ಆ ಶೇಪನ್ನು ಹಾಕ್ಕೊಂಡ್ರಾಯ್ತು. ಚಕ್ಲಿದ್ದೇ ಒಂದು ಸ್ಟಾರ್ ಥರ ಶೇಪ್ ಇರುತ್ತೆ, ಅದನ್ನು ನಾವು ಹಾಕ್ಕೊಂಡ್ರಾಯ್ತು. ಆವಾಗ ನಮಗೆ ಚಕ್ಲಿ ಚೆನ್ನಾಗಿ ಬರುತ್ತೆ. ನನಗೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ಫಸ್ಟ್ ಟೈಮ್ ಮಾಡಿರೋದು. ಅಷ್ಟೊತ್ತಿಗೆ ನಮ್ಮದು ಚಕ್ಲಿ ಮೇಕರ್ ಕೆಟ್ಟೋಯ್ತು. ಬೇರೆ ಶೇಪಲ್ಲಿ ಮಾಡ್ಬೋದು, ಸ್ಟ್ರೈಟಾಗಿ ಇಲ್ಲಾಂದರೆ ರೌಂಡಾಗಿ ಮಾಡ್ಬೋದು. ಆಮೇಲೆ ಮಾಡಿ ಈ ಥರ ನಾನು ಅಷ್ಟೇ ಫಸ್ಟ್ ಟೈಮ್ ಮಾಡೋದು. ಅದು ಬಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರ ರೌಂಡ್ ಹಾಕಿಲ್ಲ ಅಂದರೆ ಸ್ಟ್ರೈಟ್ ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಯಾವ ಥರ ಬೇರೆ ನಿಮ್ಗೆ ಆಗಿಲ್ಲ ಅಂದರೆ ಒಂದು ವೇಳೆ ಇದನ್ನು ಮಾಡೋಕ್ಕಾಗಲಿ ಬೇರೆ ಇದರಲ್ಲಿ ಕೋಡುಬಳೆ ಥರ ಮಾಡೋಕ್ಕಾಗುತ್ತೆ. ಕೈಯಲ್ಲೇ ಅದಕ್ಕೆ ಮಸಾಲೆ ರೌಂಡ್ ಮಾಡಿಕೊಂಡು ಕೋಲ್ ಪಲ್ಯ ಮಾಡಿದ್ರು ಟೇಸ್ಟ್ ಆಗುತ್ತೆ. ಬೇರೆ ವೆರೈಟಿಯಲ್ಲಿ ಮಾಡ್ತಾರೆ. ಈ ಥರ ಚಿಕ್ಕದಾಗಿ ಫಸ್ಟ್ ಟ್ರೈ ಮಾಡಿ, ಆವಾಗ ನಿಮಗೆ ಮತ್ತೆ ಅಭ್ಯಾಸ ಆಗ್ತಾ ಇಲ್ಲ. ಇಲ್ಲಾಂದರೆ ಚೆನ್ನಾಗಿ ಮಾಡೋಕ್ಕಾಗುತ್ತೆ. ಬೇಕಿಂಗ್ ಈ ಥರ ಬಾಳೆ ಎಲೆ ಇಲ್ಲಾಂದರೆ ಇದು ಬೇಕಿಂಗ್ ಪೇಪರ್ ಸಿಗುತ್ತೆ ನೋಡಿ, ಹಾಕೊಂಡು ಮಾಡಬೇಕು. ಈ ಥರ ಲಾಸ್ಟ್ ಈ ಥರ ಅಂಟಿಸ್ಕೋಬೇಕು, ಇಲ್ಲಾಂದರೆ ಅದು ಬಿಟ್ಟು ಲಾಸ್ಟ್ ಜಾಯಿಂಟನ್ನು ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದಕ್ಕೆ ನಾನು ಸ್ವಲ್ಪ ಈ ಥರ ಶೇಪ್ ಮಾಡಿದೆ, ಮತ್ತು ಸ್ವಲ್ಪ ಸ್ಟ್ರೈಟ್ ಎಲ್ಲ ಮಾಡಿ. ಇವಾಗ ನೋಡಿ ನಾನು ಚಿಕ್ಕ ಚಕ್ಲಿ ಅಷ್ಟೊತ್ತಿಗೆ ನಾನು ಚಕ್ಲಿ ಮೇಕರ್ ಕೆಟ್ಟೋಯ್ತು. ಅದನ್ನು ಸ್ಪ್ರಿಂಗ್ಗೆ ಹೋಗ್ಬಿಟ್ಟು ಮಾಡೋದಂತ ಅಲ್ಲಿಗೆ ಈಸಿ ಇರುತ್ತೆ. ಮಕ್ಕಳಿಗೂ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು. ಆಯಿಲ್ ಆಗಿದ್ರೆ ಅದು ನಾವು ನಮ್ಗೆ ಗೊತ್ತಿರುತ್ತೆ ನಾವು ಯಾವ ಆಯಿಲ್ ಹಾಕಿದ್ದೀವಿ, ಎಷ್ಟು ದೊಡ್ಡದಾಗಿನೂ ಮಾಡ್ಬೋದು ನಾವು. ಆ ಥರ ಯೂಸ್ ಮಾಡಿ ಮಾಡಲ್ಲ, ನಮ್ಗೆ ಯಾವ ರೀತಿ ಶೇಪಲ್ಲಿ ಸ್ವಲ್ಪ ನೀಟಾಗಿ ನಾನು ಸ್ವಲ್ಪ ಸ್ಟ್ರೈಟಾಗಿ ಈ ಥರನೂ ಮಾಡಿದೆ. ಚಕ್ಲಿನೂ ಮಾಡ್ಕೊಬೋದು. ಈ ಥರ ನೋಡಿ, ಈ ಥರ ಮಕ್ಕಳಿಗೆಲ್ಲ ಮಾಡ್ಕೊಂಡ್ರೆ ಈ ಥರ ನಮ್ಗೆ ಯಾವ ರೀತಿ ಬೇಕು ಆ ಥರ ಮಾಡ್ಕೊಂಡ್ರಾಯ್ತು. ಮನೆಯಲ್ಲಿ ಮಾಡ್ಕೊಂಡು ಯಾವ ರೀತಿ ತುಂಬ ಜನ ಬೇಕು ಆ ಥರ ಮಾಡ್ಕೊಂಡ್ರಲ್ಲ. ಆದರೆ ಇಷ್ಟೆಲ್ಲ ಮಾಡೋದಕ್ಕೆ ನನ್ನ ಚಕ್ಲಿ ಮೇಕರ್ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೇರೆ ಇದರಲ್ಲಿ ಮಾಡ್ತಾರೆ ಚಕ್ಲಿಯನ್ನು, ಮತ್ತು ನಾವು ಈ ಥರ ಮಾಡೋದು ಎಣ್ಣೆಗೆ ಹಾಕಿದೆ. ಹಾಗಾಗಿ ಅದು ಸ್ಪ್ರಿಂಗ್ ಹೋಯ್ತು, ನನಗೆ ಅದು ತೆಗೆದು ಹಾಕೋಕ್ಕೆ ಆಪ್ಷನ್ ಇಲ್ಲ, ಬರಲಿಲ್ಲ. ಆ ಕಡೆ ಕ್ಲೋಸ್ ಮಾಡಿ ಈ ಕಡೆ ಆಯಿಲ್ ಬಿಸಿ ಮಾಡಿಸಬೇಕು ಅಂದ್ಕೊಂಡು ನೆಕ್ಸ್ಟ್ ಡೇ ನಾನು ಅದನ್ನು ಬಿಸಿ ಓಪನ್ ಮಾಡಿ ಸರಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದು ನೋಡಿ ಈ ಥರ ರೆಡಿ ಆಗಿದೆ. ಇವಾಗ ಎಲ್ಲ ಚಕ್ಲಿ ಮೀಡಿಯಮ್ ಉರಿಯಲ್ಲಿ ಹಾಕೊಂಡ್ರಾಯ್ತು.
ಯಾಕಂದರೆ ತುಂಬ ಓವರ್ ಆಗಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಆ ಕಡೆ ಅಪೋಸಿಟ್ ಅದನ್ನು ತಿರುಗಿಸ್ಬಿಟ್ಟು ಹಾಕ್ಕೋಬೇಕು. ಚಕ್ಲಿ ರೆಡಿ ಆ ಥರ ಮಾಡಿದಾಗ ಒಂದು ಚಕ್ಲಿ ರೆಡಿ ಆಗುತ್ತೆ. ಇಷ್ಟೇ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ಎಲ್ಲೂ ಜಾಸ್ತಿ ಹಾಕೊಂಡ್ರೆ ಅಲ್ಲೊತ್ತಿಗೆ ಎಲ್ಲೂ ಎಲ್ಲ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಅದು ಸ್ಪ್ರಿಂಗ್ ಹೋಯ್ತು, ಅದು ಸ್ವಲ್ಪ ಆದಮೇಲೆ ಅದನ್ನು ಉಲ್ಟಾ ಮಾಡ್ಕೋಬೇಕು. ಚಕ್ಲಿ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಉಲ್ಟಾ ಮಾಡಿಲ್ಲ ಹಾಕೋಬೇಕು. ಹಾಗಾಗಿ ನೆಕ್ಸ್ಟ್ ತುಂಬ ಈಸಿ ಇರುತ್ತೆ. ನೀವು ಟ್ರೈ ಮಾಡಿ ವಿಡಿಯೋ ಎಲ್ಲ ನೋಡಿ ಅದನ್ನು ಒಂದು ಇವಾಗ ನೋಡಿ ಚಕ್ಲಿ ರೆಡಿಯಾಗಿದೆ. ಸ್ಕ್ರೂ ಬಿಚ್ಚ ಆಪ್ಷನ್ ಇಲ್ಲ, ಏನಿಲ್ಲ. ಎಲ್ಲವನ್ನು ಅದು ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿ ಇಮಿಡಿಯೇಟ್ ಮಾಡಿದಾಗ ಸರಿ ಮಾಡಿದೆ. ಸ್ವಲ್ಪ ತಗೋಗ ಅದು ಗರಿ ಗರಿಯಾಗಿರುತ್ತೆ ಆ ಥರ. ಹಾಗಾಗಿ ಸ್ವಲ್ಪ ರೆಡಿ ಆಯಿತು. ನೀವು ಟ್ರೈ ಮಾಡಿ, ತುಂಬ ಈಸಿ ವೇಯಲ್ಲಿ ಮಾಡ್ಬೋದು ನೋಡಿ. ಕರುಮ್ ತುಂಬ ಚೆನ್ನಾಗಿದೆ ಚಕ್ಲಿ ರೆಡಿ ಆಗುತ್ತೆ. ತುಂಬ ಇಷ್ಟ ಮಾಡಿ, ತುಂಬ ಟೇಸ್ಟಿ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.